ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಎಂಎಂ ರಾಜಿಬಾಯಿ. ಇವತ್ತು ನಾನು ದೇಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಉದ್ಯೋಗ ಖಾತ್ರಿ ನೀಡ್ತಾ ಇದೆ, ಆ ಉದ್ಯೋಗ ಖಾತ್ರಿಯ ಏನು ಫಲಾನುಭವಿಗಳು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ಸ್ಥಳದಲ್ಲೇ ಇದ್ದೇವೆ. ಆ ಸ್ಥಳದಲ್ಲಿ ಆಗಮಿಸಿ ಬೈಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಕೀಯ ಸಿಬ್ಬಂದಿಗಳು ಇಲ್ಲಿ ಒಂದು ಗ್ರಾಮಕ್ಕೆ ಆಗಮಿಸಿ ಏನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರ ಯೋಗಕ್ಷೇಮವನ್ನ ವಿಚಾರಣೆ ಮಾಡುವುದರ ಮೂಲಕ ಅವರ BP, ಶುಗರ್ ಮುಂತಾದ ಒಂದು ಕಾಯಿಲೆಗಳು ಏನಾದರೂ ಅವರ ಸಮಸ್ಯೆಗಳು ಇದ್ರೆ ಅದಕ್ಕೆ ಸೂಕ್ತ ಪರಿಹಾರವನ್ನ ಸ್ಥಳದಲ್ಲಿ ಅವರು ಒದಗಿಸ್ತಾ ಇದ್ದಾರೆ. ಯಾಕಂತಂದ್ರೆ ಹೆಲ್ತ್ ಈಸ್ ವೆಲ್ತ್. ನಾವು ಆರೋಗ್ಯವಂತರಾಗಿದ್ರೆ ಮಾತ್ರ ದುಡಿಲಿಕ್ಕೆ ಸಾಧ್ಯ, ಏನು ಬೇಕಾದರೂ ಮಾಡ್ಲಿಕ್ಕೆ ಸಾಧ್ಯ. ನಾವು ನಮ್ಮ ಆರೋಗ್ಯನ ಸರಿ ಇರಲಿಲ್ಲಪ್ಪ ಅಂತಂದ್ರೆ ನಮ್ಗೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಸರ್ಕಾರದ ನಿರ್ದೇಶನದಂತೆ ಏನು ಉದ್ಯೋಗ ಖಾತ್ರಿ ಜನ ಕೆಲಸ ಮಾಡ್ತಾ ಇದ್ದಾರೆ, ಕೂಲಿ ಕಾರ್ಮಿಕರು, ಆ ಸ್ಥಳಕ್ಕೆ ಬಂದು ವೈದ್ಯರು ಇವತ್ತ ಅವರ ಆರೋಗ್ಯ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ದೇಗಾಂವ್ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ. ಅವರನ್ನು ಮಾತನಾಡಿಸಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ವಿವರಣೆಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಸರ್ ನಮಸ್ಕಾರ. ದೇಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಲ್ಲರೂ ಜಾಬ್ ಕಾರ್ಡ್ ಮಾಡಿಸ್ಕೊಂಡು ಎಲ್ಲರೂ ಬಂದು ಸರಿಯಾಗಿ ದುಡಿಯುತ್ತಿದ್ದಾರೆ. ಆದ ಕಾರಣ ಅವರ ಆರೋಗ್ಯ ಚೆಕ್ ಮಾಡಲಿಕ್ಕೆ ಬೈಲೂರು ಆರೋಗ್ಯ ಕೇಂದ್ರದಿಂದ ಮೇಡಮ್ ಅವರು ಬಂದಿದ್ದಾರೆ. ಎಲ್ಲರೂ BP, ಶುಗರ್ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಉದ್ಯೋಗ ಖಾತ್ರಿಯಲ್ಲಿ ಸರಿಯಾಗಿ ದುಡಿಯುತ್ತಿದ್ದಾರೆ. ಈಗ ಸರ್, ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಜನ ನೂರಾರು ಸಂಖ್ಯೆಯೊಳಗೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಆರೋಗ್ಯ ಸರಿ ಇದ್ರೇ ಒಂದು ಕೆಲಸ ಮಾಡಕೊಂಡು ಅನುಕೂಲಕ್ಕೆ ಆ ಕಾರಣದಿಂದ ಎಲ್ಲರನ್ನೂ ಚೆಕ್ ಮಾಡ್ತಿದ್ದಾರೆ. ಸರಿಯಾಗಿ ಚೆಕ್ ಮಾಡಿಕೊಂಡು ಎಲ್ಲರೂ ಈಗ ತಮ್ಮಲ್ಲಿ ಹೋಗ್ತಾ ಇದ್ದಾರೆ. ಈಗ ಸರ್ಕಾರದ ಏನಾದ್ರು ಗೈಡ್ಲೈನ್ಸ್ ಇದ್ರು ನಿಮ್ಗೆ ಇವರೆಲ್ಲ BP, ಶುಗರ್ ಚೆಕ್ ಮಾಡ್ಬೇಕಂತ ಹೇಳಿ ನಿಮ್ಮ ಪಂಚಾಯತಿಯಿಂದ ನೀವು ನಮ್ಗೆ ಈಗ ಸುಮಾರು 15 ದಿನದಿಂದ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಆರೋಗ್ಯ ಇಲಾಖೆಯಿಂದ. ಆದ ಕಾರಣ ಅವ್ರಿಗೆ ನಾವು ಇವತ್ತು ಇಟ್ಕೋತೇವೆ, ಸುಮಾರು ಎಲ್ಲರೂ ಇರ್ತಾರೆ, ಬರ್ರಿ ಅಂತ ಕರೆಸಿ ಎಲ್ಲರೂ ಚೆಕ್ ಮಾಡ್ತಾರೆ. ಓಕೆ ಸರ್, ಧನ್ಯವಾದಗಳು. ಅಂತಂದ್ರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ, ಅದನ್ನ ತಪಾಸಣೆಗೆ ಹೋಗೋದಿಲ್ಲ. ಈಗ ಅವರು ಮೇಡಮ್ ಹೇಳೋದು ಹಾಗೆ ಸಾಕಷ್ಟು ಜನ ಶುಗರ್ ಇದೆ, ಆದ್ರೂ ಇದುವರೆಗೂ ಶುಗರ್ ಇದೆ ಅನ್ನೋದು ಗೊತ್ತಿಲ್ಲ. ಇವತ್ತು ತಪಾಸಣೆ ವೇಳೆಯಲ್ಲಿ ಶುಗರ್ ಇದೆ ಅಂತ ಕಂಡು ಬಂದಿದ್ದು. ಇನ್ನು ಮುಂದೆ ಅವರು ಔಷಧ ಮೆಡಿಸಿನ್ ತಗೊಳ್ಳೋದ್ರ ಮೂಲಕ ಅದನ್ನ ಅವರು ಹತೋಟಿಯಲ್ಲಿ ತರಬಹುದು. ಒಂದು ವೇಳೆ ಇಂಥ ಕ್ಯಾಂಪ್ಗಳು ನಡೆಯದೇ ಹೋಗಿದ್ರೆ ಇಂಥ ಒಂದು ಯಾರಿಗೆ ಯಾವ ರೋಗ ಇದೆ ಅನ್ನೋದನ್ನ ಕೊಂಡು ಹಿಡಿಯಲಿಕ್ಕೆ ಆಗುದಿಲ್ಲ. ಅವರು ಅದೇ ರೋಗದಲ್ಲಿ ಮುಂದುವರೆದು ಸಾವನ್ನಪ್ಪುವಂತ ಒಂದು ಪರಿಸ್ಥಿತಿ ಇರ್ತದೆ. ಆ ಕಾರಣಕ್ಕಾಗಿ ದೇಗಾಂವ್ ಗ್ರಾಮ ಪಂಚಾಯತಿ ಮತ್ತು ಬೈಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವತ್ತು ಏನೋ ಒಂದು ಸೂಕ್ತ ಕ್ರಮ ತಗೊಂಡಿದೆ. ಅದಕ್ಕೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ದೇಗಾಂವ್ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂತಹ ಮಹಾತ್ಮ ಗಾಂಧೀಜಿ ನರೇಗಾ ಏನು ಕೂಲಿ ಕಾರ್ಮಿಕರಿದ್ದಾರೆ, ಆ ಕೂಲಿ ಕಾರ್ಮಿಕರ ಯೋಗಕ್ಷೇಮವನ್ನು ವಿಚಾರ ಮಾಡಿ ಅವರಿಗೆ ಸ್ಥಳದಲ್ಲೇನೆ ಪರಿಹಾರ ನೀಡುವಂತಹ ಒಂದು ನಿಟ್ಟಿನಲ್ಲಿ ಬೈಲೂರು ಪ್ರಾಥಮಿಕ ಆರೋಗ್ಯದಿಂದ ಎಲ್ಲಾ ಕ್ರಮಗಳನ್ನ ಇಲ್ಲಿ ಆಯೋಜಿಸಲಾಗಿದೆ. ಇಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಆಗಮಿಸಿ ಎಲ್ಲ ಕೂಲಿ ಕಾರ್ಮಿಕರ ಅತ್ಯಂತ ಒಂದು ನಯ ವಿನಯದಿಂದ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡಿ ಸ್ಥಳದಲ್ಲಿ ಅವರಿಗೆ ಔಷಧವನ್ನು ಕೊಡುವಂತ ಒಂದು ಕಾರ್ಯ ಕೂಡ ನಡೀತಾ ಇದೆ. ಈ ಕುರಿತು ಮಾತಾಡಲಿಕ್ಕೆ ನಾವು ಅವರನ್ನು ಸಂಪರ್ಕಿಸ್ತಾ ಇದ್ದೇವೆ. ಮೇಡಮ್ ನಮಸ್ಕಾರ. ಸೀಮಾ ಕಲಗುಡಿ ಅಂತ ಸಮುದಾಯ ಆರೋಗ್ಯ ಅಧಿಕಾರಿ. ನಾನು ಬಂದ್ಬಿಟ್ಟು ಇಲ್ಲೇ ದೇಗಾಂವ್ಗೆ ಸಮುದಾಯ ಆರೋಗ್ಯ ಅಧಿಕಾರಿ ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್. ನಾವು ಬೈಲೂರಿಂದ ಬಂದಿದ್ದೀವಿ. ಬೈಲೂರು ದೇಗಾಂವ್ ಪಂಚಾಯತ್ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಈ ಥರ ಕೂಲಿಗಾರರಿಗೆ ನಾವು ಈ ಥರ ನರೇಗಾ ಇಟ್ಕೊಂಡಿದ್ದೀವಿ, ಅವರೆಲ್ಲ ಬರ್ತಾರೆ, ಅವ್ರದ್ದೆಲ್ಲನೂ ಒಂದ್ಸಲ ಆರೋಗ್ಯ ತಪಾಸಣೆ ಮಾಡೋಣ ಅಂತ ಅವರು ಪಂಚಾಯತ್ ಅವ್ರು ನಮ್ಗೆ ಹೇಳಂತಂದ್ರೆ ನಾವು ಅವ್ರಿಗೆ ಈ ಕಾರ್ಯ ನೇರ್ಪಟ್ಟು ಬಂದಿದ್ದೀವಿ. ಸೊ ಅವ್ರದ್ದು BP, ಶುಗರು ಮತ್ತು ಏನೂ ಇತ್ತಂದ್ರೆ ಅವ್ರಿಗೆ ನಾವು ಇಲ್ಲಿ ಮಾಡಿ ಅದು ನಮ್ಮ ಕಡೆಯಿಂದ ಏನು ಸೌಲಭ್ಯಗಳಿದೆ ಅದನ್ನು ಅವ್ರಿಗೆಲ್ಲ ನಾವು ಕೊಡ್ತಾ ಇದ್ದೇವೆ ಇವತ್ತು ಎಲ್ಲ ಚೆಕ್ ಮಾಡಿಬಿಟ್ಟು. ಅದ್ರ ಜೊತೆಗೆ ನಾವು NCD ಕಾರ್ಯಕ್ರಮ ಆಗಲಿ ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸು ಮತ್ತು ಕಮ್ಯುನಿಕಬಲ್ ಡಿಸೀಸು, ಆಮೇಲೆ ಈ ಸದ್ಯಕ್ಕೆ ನಾವು ನಡ್ತಾ ಇರೋದು ಕ್ಷಯಮುಕ್ತ ರೋಗ ಅಂತೇಳಿ ಅದಕ್ಕೆ ನಾವು BCG ಇಂಜೆಕ್ಷನ್ ಕೊಡ್ತಾ ಇದ್ದೇವೆ. ಸೊ ಅದ್ರ ಬಗ್ಗೆ ನಾವು ಕೆಲವೊಂದು ರೋಗದ ಬಗ್ಗೆ ಮತ್ತು ಅದನ್ನು ಹೆಂಗೆ ನಿಯಂತ್ರಣ ಮಾಡಬೇಕು ಮತ್ತು ಅದನ್ನು ನಾವು ನಿಯಂತ್ರಣ ಮಾಡಿ ಮತ್ತು ಇನ್ ಕೇಸ್ ಅವ್ರ ಆಲ್ರೆಡಿ ಇದ್ದವರು ಅದನ್ನು ಯಾವ ರೀತಿ ನಾವು ಗುಳಿಗೆ ಔಷಧಗಳನ್ನು ತಗೋಬೇಕು ಅನ್ನೋದನ್ನ ನಾನು ಅವ್ರಿಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೇನೆ. ಮತ್ತು ಆಲ್ರೆಡಿ ಎಲ್ಲರಿಗೂ ಒಂದಿಷ್ಟು ಮಂದಿ ಶುಗರ್ ಚೆಕ್ ಮಾಡಿದ್ದೀವಿ, ಗುಳಿಗೆನೂ ಕೊಡ್ತಾ ಇದ್ದೀವಿ. ಇದರಲ್ಲಿ ಒಂದಿಷ್ಟು ಜನ ಮತ್ತು ಶುಗರ್ ಇದ್ದವರು ನಮಗೆ ಮತ್ತೆ ಕಂಡು ಬಂದಿದ್ದಾರೆ ಶುಗರ್ ಇದೆ ಅಂತ, ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅಂಥವ್ರು ನಾವು ಮತ್ತೆ ನಮ್ಮ ಸಬ್ ಸೆಂಟರ್ಗೆ ಬಂದು ಮುಂದೆ ಫಾಲೋ ಅಪ್ ಮಾಡಿಕೊಡ್ರಿ ಅಂತ ನಾವು ಅವ್ರಿಗೂ ಮಾಹಿತಿ ಕೊಟ್ಟಿದ್ದೇವೆ.